ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ತುಂಬ ಸ್ಪೆಷಲ್ ಡೇ. ಕಾದು ಏನೋ ಒಂದು ತಗೋತಾ ಇದ್ದೀವಿ ಅಂತ ಅಂದರೆ ಅದ್ರ ಖುಷಿನೇ ಬೇರೆ. ಸೊ ಹಾಗಾಗಿ ಇವತ್ತು ನಾನು ಸ್ಪೆಷಲ್ ಡೇಗೆ ಸೀರೆ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಈ ಬ್ಲೌಸ್ ಬಂದು ಬೇರೆ ಸೀರೆದು ಸ್ಟಿಚ್ ಮಾಡಿ ಇಟ್ಟಿರೋದು. ಇದು ಆಲ್ಮೋಸ್ಟ್ 4-5 ಸೀರೆಗೆ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ನಾನು ಇದರಲ್ಲಿ ಎಕ್ಸ್ಟ್ರಾ ಕಲರ್ ಪ್ಯಾಚ್ ಮಾಡಿಸ್ಲಿಲ್ಲ. ಸೊ ಹಾಗೆ ಮಾಡಿಸಿದ್ರೆ ನಮಗೆ ಬೇರೆ ಬ್ಲೌಸ್ಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಗೋಲ್ಡ್ ಕಲರ್ ಪೈಪಿಂಗ್ ಮಾಡಿಸಿದೆ. ಸೊ ಹಾಗಾಗಿ ಇದು ಆ ಥರ ಬ್ಲೂ ಕಲರ್ ಸ್ಯಾರಿಗಿರ್ಬೋದು, ಇವಾಗ ನಾನು ತೊಗೊಂಡಲ್ಲ ಆ ಕಲರ್ ಸ್ಯಾರಿಗೆ ತುಂಬ ಚೆನ್ನಾಗೇ ಮ್ಯಾಚ್ ಆಗುತ್ತೆ. ಇನ್ನೂ ಹೇಳಬೇಕಂತಂದರೆ ಯೆಲ್ಲೋ ಕಲರ್ ಸ್ಯಾರಿಗೆ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಅದನ್ನೇ ಇದು ಎಲ್ಲ ರನ್ನಿಂಗ್ ಸೀರೆ. ಸೊ ಹಾಗಾಗಿ ತುಂಬ ಕಡಿಮೆ ಕ್ವಾಲಿಟಿದು, ಅಂದರೆ ಕಡಿಮೆ ಪ್ರೈಸ್ದು, ಮತ್ತು ಅದಕ್ಕೆ ಬೇರೆ ಬ್ಲೌಸ್ ಯಾಕೆ ಸ್ಟಿಚ್ ಮಾಡಿಸೋದು ಅಂತ ಹೇಳ್ಬಿಟ್ಟು ನಾನು ಬ್ಲೌಸ್ ಪೀಸನ್ನೇ ತೆಗೆದಿಲ್ಲ. ಸ್ಯಾರಿ ಲೆಂತ್ ಕೂಡ ಇರುತ್ತೆ ಅಂತ. ಆದರೆ ನಾನು ಯಾವಾಗಲೂ ಅಷ್ಟೇ ಪೈಪಿಂಗ್ ಮಾಡ್ಕೋಬೇಕು ಫ್ರೀ ಟೈಮಲ್ಲಿ ಅಂತ ಅನ್ಕೋತೀನಿ. ಬೇರೇನೋ ಕೆಲಸ ಮಾಡಿಬಿಟ್ಟು ಮರ್ತೋಗ್ತೀನಿ. ಇನ್ನೇನು ಇವಾಗ ಹೊರಡಬೇಕು ಆ ಟೈಮಲ್ಲೇ ಎಲ್ಲ ಕೆಲಸ. ಸೊ ನನ್ನ ಸ್ಕಿನ್ ಕೇರ್ಗೆ ಕೆಲವೊಂದಿಷ್ಟು ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ನನ್ನ ಒಂದು ರಿವ್ಯೂ ಆಗಿರುತ್ತೆ, ಯಾವ ಪ್ರಾಡಕ್ಟ್ ಮಸ್ಟ್ ಹ್ಯಾವ್ ಬ್ಯೂಟಿ ಪ್ರಾಡಕ್ಟ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಸೊ ಇಲ್ಲಿ ನಾನು ಮೊದಲಿಗೆ ತೋರಿಸ್ತಾ ಇರೋದು ಅಗೋರಾ ಅವರ ಸ್ಕ್ರಬ್ಬರ್. ಸೊ ಈ ಒಂದು ಸ್ಕಿನ್ ಸ್ಕ್ರಬ್ಬರಿಂದ ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡ್ಕೋಬಹುದು. ಲೈಕ್ ಅಂತಂದರೆ ಡೀಪ್ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ಮತ್ತು ಆಯಿಲ್ ಡರ್ಟ್ ಎಕ್ಸೆಸ್ ಆಯಿಲ್ ಇದ್ದರೆ ಅದನ್ನು ಕೂಡ ನಮ್ಮ ಫೇಸಿಂದ ತೆಗಿಬಹುದು. ಇದರಲ್ಲಿ 4 ಅಡ್ಜಸ್ಟಬಲ್ ಮೋಡ್ಸ್ ಇರುತ್ತೆ. ಸೊ ಕ್ಲೀನಿಂಗ್ ಮಾಡೋದಕ್ಕೆ ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ ಇರೋದ್ರಿಂದ ಡೀಪ್ ಕ್ಲೀನ್ ಆಗುತ್ತೆ ನಮ್ಮ ಸ್ಕಿನ್. ಇದರಿಂದ ಸ್ಕಿನ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಫ್ರೆಶ್ ಆಗುತ್ತೆ. ಲಿಫ್ಟಿಂಗ್ ಆಪ್ಷನ್ ಇದೆ. ಸೊ ರಿಂಕಲ್ಸನ್ನು ಕಡಿಮೆ ಮಾಡ್ಬೋದು, ಫೈನ್ ಲೈನ್ಸನ್ನು ಕಡಿಮೆ ಮಾಡ್ಬೋದು ಇದರ ಒಂದು ಸಹಾಯದಿಂದ. ಸೊ ಸೇಫ್ಟಿಯಾಗಿ ಯೂಸ್ ಮಾಡ್ಬೋದು, ಈಸಿ ಟು ಯೂಸ್ ಅಂತಲೇ ಹೇಳಬಹುದು. ಅದರ ಜೊತೆಗೆ 2 ಸೆಟ್ಟಲ್ಲಿ ನಮಗೆ ಸ್ಪ್ಯಾಕ್ಚುಲಾನ ಕೊಟ್ಟಿರ್ತಾರೆ. ಹಾಗೆ ಇದು 100% ಸ್ಟೇನ್ಲೆಸ್ ಸ್ಟೀಲ್. ಸೊ ನಮ್ಮ ಸ್ಕಿನ್ಗೆ ಸೇಫಾಗಿ ಯೂಸ್ ಮಾಡ್ಕೋಬಹುದು. ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಅಂದರೆ ಚಿಕ್ಕದಾಗಿದೆಯಲ್ಲ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಹಾಗೆ USB ಕಾರ್ಡ್ ಕೊಟ್ಟಿರ್ತಾರೆ ಚಾರ್ಜ್ ಹಾಕ್ಕೊಳ್ಳೋದಕ್ಕೆ, ಅದನ್ನು ಚಾರ್ಜ್ ಹಾಕ್ಕೊಂಡು ಯೂಸ್ ಮಾಡ್ಕೊಬಹುದು. ಸೊ ಈ ಥರ ನಾನು ಮೊದಲಿಗೆ ಫೇಸನ್ನು ತೊಳೆದ್ಬಿಟ್ಟು ಅದಾದಮೇಲೆ ಅದರಲ್ಲಿ ಕ್ಲೀನನ್ನು ಮಾಡ್ಕೋತಾ ಇದ್ದೀನಿ. ಸೊ ಕ್ಲೀನ್ ಆದಮೇಲೆ ನಾವು ನಮ್ಮ ಒಂದು ಫೇಸಲ್ಲಿ ಟೋನರ್ ಏನಾದರೂ ಅಪ್ಲೈ ಮಾಡಿಬಿಟ್ಟು, ವೆಟ್ ಸ್ಕಿನ್ ಯೂಸ್ ಮಾಡೋಕೆ ಹೋಗ್ಬಿಡಿ, ಟೋನರ್ ಅಪ್ಲೈ ಮಾಡಿ ಈ ರೀತಿ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ, ಸ್ಕಿನ್ ಡೀಪಾಗಿ ಕ್ಲೀನ್ ಆಗುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಮೋಡ್ ಇದೆ, ಲಿಫ್ಟಿಂಗ್ ಮೋಡ್ ಅಂತ. ಇವಾಗ ನಾನು ಕ್ಲೀನಿಂಗ್ ಮಾಡಿ ತೋರಿಸ್ದೆ. ಕ್ಲೀನಿಂಗ್ ಆದಮೇಲೆ ನಾನು ಲಿಫ್ಟಿಂಗ್ ಮೋಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಫೇಸ್ ಸಿರಮನ್ನು ಅಪ್ಲೈ ಮಾಡಿಬಿಟ್ಟು ಅದು ಲಿಫ್ಟಿಂಗ್ ಮೋಡನ್ನು ಆನ್ ಮಾಡಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ, ಲಿಫ್ಟ್ ಅಪ್ ಮಾಡುತ್ತೆ, ಹಾಗೆ ಸ್ಕಿನ್ ಯಂಗರ ಕಾಣೋದಕ್ಕೆ ಸಹಾಯ ಮಾಡುತ್ತೆ. ಅದು ನೆಕ್ಸ್ಟ್ ಮೋಡ್ ಬಂದುಬಿಟ್ಟು ಅಯಾನ್ ಮೋಡ್ ಅಂತ ಇದೆ. ನಮಗೆ ಪ್ಲಸ್ ಮೈನಸ್ ಅಂತ ಇರುತ್ತೆ. ನೆಗೆಟಿವ್ ಮೋಡ್ ಬಂದುಬಿಟ್ಟು ನಮ್ಮ ಸ್ಕಿನ್ ಸೆಲ್ಸ್ ಮತ್ತು ಕೊಲಾಜನನ್ನು ಪ್ರಮೋಟ್ ಮಾಡುತ್ತೆ. ಹಾಗೆ ಪ್ಲಸ್ ಮೋಡ್ ಬಂದುಬಿಟ್ಟು ಪೋರ್ಸನ್ನು ಎನ್ಲಾರ್ಜ್ ಮಾಡುತ್ತೆ. ಸೊ ಇದರಿಂದ ಡರ್ಟ್ ರಿಮೂವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ಅಗೋರಾ ಅವರ 4-in-1 ಎಲೆಕ್ಟ್ರಿಕ್ ರೋಸ್ ಕ್ವಾರ್ಟ್ಸ್ ಫೇಸ್ ರೋಲರನ್ನು ಕೊಟ್ಟಿರ್ತಾರೆ. ಫೇಶಿಯಲ್ ರೋಲರ್ ಕಿಟ್ ಅಂತ ಹೇಳ್ಬೋದು. ಸೊ ನಮ್ಮ ಫೇಸ್, ಹೈ, ನೆಕ್ ಇದ್ರ ಜೊತೆಗೆ ಏನಂತಂದರೆ ಆ್ಯಂಟಿ ಏಜಿಂಗ್ ಫೇಶಿಯಲ್ ಮಸಾಜ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಟಿ ರಿಂಕಲ್ಸ್, ಸ್ಕಿನ್ನನ್ನು ಫಾರ್ಮಿಂಗ್ ಮಾಡುತ್ತೆ ಮತ್ತು ಲಿಫ್ಟಿಂಗ್ ಮಾಡುತ್ತೆ. ಸೊ ಇದು ತುಂಬ ಕ್ಯೂಟಾಗಿದೆ, ಪಿಂಕ್ ಕಲರಲ್ಲಿ. ಸೊ ಈ ರೀತಿಯಾಗಿ ಸೆಟ್ಟನ್ನು ಕೊಟ್ಟಿರ್ತಾರೆ. ಇದರೊಳಗೆ ಇಂಟರ್ಚೇಂಜಬಲ್ 3 ಸೆಟ್ಸ್ ಇರುತ್ತೆ. ಮೇಲ್ಗಡೆ ಪಾರ್ಟನ್ನು ನಾವು ಸ್ಕ್ರೂ ಮಾಡಿಬಿಟ್ಟು ಚೇಂಜ್ ಮಾಡ್ಕೋಬಹುದು. ಸೊ ಇದು 6000 ವೈಬ್ರೇಷನ್ ಪರ್ ಮಿನಿಟಲ್ಲಿ ಅದು ವೈಬ್ರೇಟ್ ಆಗುತ್ತೆ. ಸೊ ನಮ್ಮ ಸ್ಕಿನ್ನನ್ನು ರಿಲ್ಯಾಕ್ಸ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ. ಈ ಥರ 2 ಇಂಟರ್ಚೇಂಜಬಲ್ ಪಾರ್ಟ್ಸನ್ನು ಕೊಟ್ಟಿರ್ತಾರೆ. ಸೊ ಇದರಿಂದ ನೀವು ಯಾವ ಒಂದು ಯೂಸ್ಗೆ ಬೇಕೋ ಅದನ್ನು ಚೇಂಜ್ ಮಾಡ್ಕೋಬೋದು. ಹಾಗೆ ಬ್ಯಾಟ್ರಿಯಿಂದ ಇದು ರನ್ ಆಗುತ್ತೆ. ಸೊ ಬ್ಯಾಟ್ರಿನ ಹಾಕಿಬಿಟ್ಟು ನೀವು ಆನ್ ಅಂತ ಇದೆಯಲ್ಲ, ಆನ್ ಸೈಡಿಗೆ ಪ್ರೆಸ್ ಮಾಡಿದ್ರೆ ಅದು ರೋಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಅದು ರೋಲ್ ಆಗುತ್ತೆ. ಸೊ ಇದಾದಮೇಲೆ ಅದು ವೈಬ್ರೇಟ್ ಆಗುತ್ತೆ, ಜೊತೆಗೆ ರೋಲ್ ಆಗ್ತಾ ಇರುತ್ತೆ. ಇದರಿಂದ ನಮ್ಮ ಮಸಲ್ ರಿಲೀಫ್ ಸಿಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಸ್ಟ್ರೆಸ್ ರಿಡ್ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತು ನಮ್ಮ ಸ್ಕಿನ್ನಲ್ಲಿರುವಂತಹ ಕೊಲಾಜಿನನ್ನು ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಜೊತೆಗೆ ಕಣ್ಣಿನ ಮಸಾಜ್ ಮಾಡೋದ್ರಿಂದ ಹೈ ಪಫಿನೆಸ್ ಕಡಿಮೆ ಆಗುತ್ತೆ, ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಸೊ ಈ ಥರ ಇದೆ. ಚಿನ್ ಅಥವಾ ಚೀಕ್ ಏನಿದೆ ಅದನ್ನು ಸ್ಲಿಮ್ ಮಾಡೋದಕ್ಕೆ ಕೂಡ ನೀವು ಇದನ್ನು ರೋಲ್ ಮಾಡ್ಕೋಬಹುದು. ಫೈನ್ ಲೈನ್ಸ್ ಮತ್ತು ರಿಂಕಲ್ಸನ್ನು ಕಡಿಮೆ ಮಾಡುತ್ತೆ. ಸೊ ಈ ರೀತಿಯಾದಂತಹ ಫೇಶಿಯಲ್ ಮಸಾಜರ್ ಕಿಟ್ಗೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ.
ಅದರ ಜೊತೆಗೆ ಗುವಾಶಾ ಸ್ಟೋನ್ ಕೊಟ್ಟಿರ್ತಾರೆ, ಅದರಿಂದ ಕೂಡ ನಾವು ಮಸಾಜನ್ನು ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಗಾರ್ ಅವರ ಇನ್ಸ್ಟಂಟ್ ಟೀತ್ ವೈಟ್ನರ್. ಇದು ಬಂದ್ಬಿಟ್ಟು 24 ಬ್ಲೂ LED ಲೈಟ್ ಇಂದ ವರ್ಕ್ ಆಗುತ್ತೆ, ರೀಚಾರ್ಜಬಲ್ ಮತ್ತೆ ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಸ್ಟೇನ್ ಅನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾನ್ ಸೆನ್ಸಿಟಿವ್ ಅಂತ ಹೇಳ್ಬೋದು, ಜೊತೆಗೆ ಜೆಂಟಲ್ ಮತ್ತು ಸೇಫ್ ಆಗಿ ನೀವು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಈ ತರ ಚಾರ್ಜಿಂಗ್ ಇದನ್ನ ಕೊಟ್ಟಿರ್ತಾರೆ, ಇದನ್ನ ಚಾರ್ಜ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಇರುತ್ತೆ, ಇದರೊಳಗೆ LED ಲೈಟ್ ಆನ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಮಗೆ ಏನು ಸ್ಟ್ರಿಪ್ಸನ್ನು ಕೊಟ್ಟಿರ್ತಾರೆ, ಒಂದು 14 ಪೀಸಸ್ ಸ್ಟ್ರಿಪ್ಸ್ ಏನೋ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಒಂದು LED ಲೈಟನ್ನು. ಹಾಗೆ ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ, ಪ್ರೆಗ್ನೆಂಟ್ ವುಮೆನ್ ದಯವಿಟ್ಟು ಇದನ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಅಥವಾ ಡೈಲಿ ಯೂಸ್ ಮಾಡೋಂಗಿದ್ರೆ 10 ಮಿನಿಟ್ಸ್ ಅಷ್ಟೇ ಯೂಸ್ ಮಾಡಬೇಕು. ಡೈಲಿ 2 ಟೈಮ್ ಯೂಸ್ ಮಾಡ್ತೀನಿ ಅಂತಂದರೆ 20 ಮಿನಿಟ್ಸ್. ಯಾವುದೇ ದಿನ ಯೂಸ್ ಮಾಡ್ತೀನಿ ಅಂದರೆ ಬಿಟ್ವೀನ್ 2 ಡೇಸ್ ಗ್ಯಾಪ್ ಇರಬೇಕು. ಅಂತಂದರೆ ಬುಧವಾರ ಯೂಸ್ ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ಸಂಡೇ ಯೂಸ್ ಮಾಡಬೇಕಾಗತ್ತೆ. ಸೊ ಆ ಥರ 2 ಡೇಸ್ ಗ್ಯಾಪ್, ಬುಧವಾರ ಸಂಡೇ ಆ ಥರ ಆ ಇನ್ಸ್ಟ್ರಕ್ಷನ್ನ ಖಂಡಿತ ಫಾಲೋ ಮಾಡಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಯಾವುದೇ ಪ್ರಾಡಕ್ಟ್ ಇರಲಿ ಅದು ಯಾರಿಗೆ ಸೂಕ್ತ ಹೇಗೆ ಅನ್ನೋದನ್ನು ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿ ನೀವು ಟ್ರೈ ಮಾಡಿ. ಸೊ ಈ ರೀತಿಯಾಗಿದೆ ಈ ಒಂದು ಪ್ರಾಡಕ್ಟ್. ನೆಕ್ಸ್ಟ್ ಮಸ್ಟ್ ಹ್ಯಾವ್ ಬ್ಯೂಟಿ ಪ್ರಾಡಕ್ಟಲ್ಲಿ ಅಗಾರ್ ಅವರ ಕ್ಯಾಲಸ್ ರಿಮೂವರ್ ಕೊಟ್ಟಿರ್ತಾರೆ. ಇದರಲ್ಲಿ 3 ಇಂಟರ್ಚೇಂಜಬಲ್ ಹೆಡ್ ಇರುತ್ತೆ. ಸೊ ಈ ಒಂದು ರೋಲರ್ ನಿಮ್ಮ ಪಾದ ಎಷ್ಟು ಡ್ರೈ ಆಗಿದೆ ಅಥವಾ ಒಡೆದಿದೆ, ಡೆಡ್ ಸ್ಕಿನ್ ಸೆಲ್ಸ್ ಇದೆ, ಅದರ ಡಿಪೆಂಡಲ್ಲಿ ನೀವು ಅದನ್ನು ಚೇಂಜ್ ಮಾಡಿಕೊಂಡು ಪಾದಗಳನ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಇದು ತುಂಬಾ ಚೆನ್ನಾಗಿದೆ, ವಾಟರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ನೀವು ಆರಾಮಾಗಿ ವಾಶ್ರೂಮಲ್ಲಿ ಯೂಸ್ ಮಾಡ್ಕೋಬಹುದು. ಜೊತೆಗೆ ನಮ್ಮ ಪಾದದಲ್ಲಿರುವಂತಹ ಕ್ಯಾಲಸ್ ಅಥವಾ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ, ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ ಅಂತ ಹೇಳ್ಬೋದು. ರೀಚಾರ್ಜಬಲ್, ಇದನ್ನು ಬ್ಯಾಟ್ರಿ ಖಾಲಿ ಆದಾಗ ಚಾರ್ಜ್ ಮಾಡಿ ಯೂಸ್ ಮಾಡ್ಕೋಬಹುದು. 100% ವರ್ಕ್ ಆಗುತ್ತೆ. ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಕೂಡ ನಾನು ಇದರ ಡೀಟೇಲನ್ನು ಹೇಳಿದ್ದೀನಿ. ಜಸ್ಟ್ ಈ ರೀತಿ ರೋಲ್ ಮಾಡಿದ್ರೆ, ಸ್ನಾನ ಮಾಡಿದ್ಮೇಲೆ ಮಾಡಿದ್ರೆ ಇನ್ನೂ ವೆಟ್ ಆಗಿರುತ್ತೆ, ಅಂದರೆ ಪಾದ ಎಲ್ಲ ತುಂಬ ಚೆನ್ನಾಗಿ ನೆಂದಿರುತ್ತೆ, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಈ ಒಂದು ಪ್ರಾಡಕ್ಟನ್ನು ಕೂಡ ನಾವು ಮಸ್ಟ್ ಹ್ಯಾವ್ ಬ್ಯೂಟಿ ಪ್ರಾಡಕ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಗಾರ್ ಅವರ ಹೇರ್ ವಾಲ್ಯೂಮೈಸರ್. ಇದ್ರ ಬಗ್ಗೆ ನಾನು ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ. ಸೊ ಮಸ್ಟ್ ಹ್ಯಾವ್ ಬ್ಯೂಟಿ ಪ್ರಾಡಕ್ಟಲ್ಲಿ ಈ ಒಂದು ಪ್ರಾಡಕ್ಟ್ ಇದ್ದರೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕೂದಲನ್ನು ಹೇರ್ ಡ್ರೈ ಮಾಡೋದ್ರ ಜೊತೆಗೆ ಕರ್ಲ್ ಮಾಡೋದ್ರ ಜೊತೆಗೆ ಹೇರ್ ಸ್ಟ್ರೈಟ್ ಕೂಡ ಮಾಡುತ್ತೆ. ಸೊ 1200 ವ್ಯಾಟ್ಸ್ ಪ್ರೊಫೆಷ್ನಲ್ ವಾಲ್ಯೂಮೈಸರ್ ಹೇರ್ ಡ್ರೈಯರ್. ಸೊ ಇದನ್ನು ಆರಾಮಾಗಿ ನೀವು ಯೂಸ್ ಮಾಡ್ಕೋಬಹುದು, ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳಿದ್ದೀನಿ ಕೂಡ. ಸೊ ಹೇರನ್ನು ಚೆನ್ನಾಗಿ ವಾಲ್ಯೂಮ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಜೊತೆಗೆ ಹೇರ್ ಸ್ಟ್ರೈಟ್ ಆಗುತ್ತೆ. 4-in-1 ಥರ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಈಗ ಫೈನಲಿ ನಾನು ಕೂಡ ರೆಡಿ ಆದೆ, ಹೋಗೋಣ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ಕಾರ್ ಡೆಲಿವರಿ ಇದೆ, ಸೊ ಕಾರ್ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದಂಥ ಒಂದು ದಿನ, ನಮ್ಮ ಕಾರನ್ನು ಡೆಲಿವರಿ ತೊಗೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಒಂದು 2 ತಿಂಗಳು ಗ್ಯಾಪ್ ಆಯಿತು. ಆ ಕಾರ್ ನಮಗೆ ಅಂತ ಮೆನ್ಷನ್ ಆಗಿ ನಂಬರ್ ಬಂದು 2 ಮಂತ್ಸ್ ಆಯಿತು. ಸೊ ಫೈನಲಿ ಅದೊಂದು ಟೈಮ್ ಬಂತು ನಮಗೆ ತೊಗೊಳ್ಳೋ ಅಂಥದ್ದು. ಬಟ್ ಏನಂತ ಅಂದರೆ ಲೈಫಲ್ಲಿ ನಾವು ಏನೋ ಒಂದು ವಸ್ತುನ ಸಿಕ್ಕಾಪಟ್ಟೆ ಕಾದು ತೊಗೋತೀವಲ್ಲ, ಅದರ ಖುಷಿನೇ ಬೇರೆ ಅಂತ ಹೇಳ್ಬೋದು. ಸೊ ಇವಾಗ ನಾವು ಚಿಕ್ಕವರಾಗಿದ್ದಾಗ, ಚಿಕ್ಕ ಮಕ್ಕಳಲ್ಲಿ ನಮಗೆ ಹಬ್ಬಗಳಿಗೆ ಇಲ್ಲ ಬರ್ತ್ಡೇಗಳಿಗೆ ಅಂತ ಬಟ್ಟೆಯನ್ನು ಕೊಡಿಸ್ತಾಯಿದ್ರು, ಹೊಸ ಬಟ್ಟೆಯನ್ನು. ಸೊ ಅವಾಗಿರುವಂತಹ ಖುಷಿ ನಮಗೆ ಇವಾಗ ನಾವು ಯಾವಾಗ ಬೇಕೋ ಆವಾಗ ಹೊಸ ಬಟ್ಟೆಯನ್ನು ತೊಗೋತಾ ಇರ್ತೀವಿ. ಆದರೆ ಆ ಖುಷಿನ ಮಾತ್ರ ಇವಾಗ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅವಾಗ ಸಿಗ್ತಾ ಇದ್ದ ಆ ಬಟ್ಟೆ ಹಾಕ್ಕೊಂಡು ನಾವು ಖುಷಿ ಪಡ್ತಾ ಇದ್ವಲ್ಲ, ಆ ಖುಷಿ ಮುಂದೆ ಬೇರೆ ಏನೂ ಇಲ್ಲ ಅಂತ ಹೇಳ್ಬೋದು. ಅದೇ ಥರ ಒಂದು ಆಟ ಆಡೋದಕ್ಕೆ ಏನಾದರೂ ಕೊಡಿಸ್ಲಿ, ನಮಗೆ ಅಂತ ಹೊಸದು ಏನೇ ಕೊಡಿಸಿದ್ರು ಆ ಖುಷಿ ಇರ್ತಿತ್ತು. ಬಟ್ ಇವಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನು ತೊಗೊಂಡ್ರು ಆ ಖುಷಿ ಆಗ್ತಾಯಿಲ್ಲ. ಸೊ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಆ ಖುಷಿ ನನಗಾಯಿತು ಮತ್ತೆ ಅಂತ ಹೇಳ್ಬೋದು. ಅಷ್ಟು ಖುಷಿ ಆಯಿತು ನನಗೆ. ನಾವು ಫಸ್ಟ್ ಅಲ್ಲಿ ಶೋರೂಮ್ಗೆ ಹೋದ್ವಿ, ನಾವು ಬುಕ್ ಮಾಡಿ ಶೋರೂಮ್ಗೆ. ಅಲ್ಲಿ ಕಾರ್ ಇಲ್ಲ. ನೆಕ್ಸ್ಟು ನಮ್ಮನೆ ನಿಯರ್ ಬೈಯಲ್ಲೇ ಇದೆ ಒಂದು ಶೋರೂಮು, ಅಲ್ಲಿದೆ ನಿಮ್ಮ ಕಾರ್ ಅಂತ ಹೇಳ್ಬಿಟ್ಟು ಅವರೇ ಶೋರೂಮ್ ಅವರು ಕಾರಿಂದ ಕರ್ಕೊಂಡು ಹೋದರು. ಅದಾದಮೇಲೆ ಅಲ್ಲಿ ಸ್ವಲ್ಪ ಪ್ರೊಸೀಜರ್ ಇರುತ್ತೆ, ಸೈನ್ ಹಾಕೋದು, ಡಾಕ್ಯುಮೆಂಟ್ಸ್ ಎಲ್ಲ ಫೈನಲ್ ಮಾಡೋದು, ಅದು ಸ್ವಲ್ಪ ಟೈಮ್ ಹಿಡೀತು. ಅಲ್ಲೇ ಮಕ್ಕಳಿಗೆ ಅಂತ ಎಷ್ಟು ಕ್ಯೂಟಾಗಿ ಒಂದು ಪಾರ್ಕ್ ಮಾಡಿದರು ಅಂತ ಅಂದರೆ ಬಿಲ್ಡಿಂಗ್ ಒಳಗಡೆ. ನಮ್ಮ ಪ್ರೀತಮ್ಗೆ ಈ ಆಟೋ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ. ಸೊ ಅಲ್ಲಿ ಒಂದು ಮಗು ಬಂದು ಆಡೋದಕ್ಕೆ ಹೋಗಿದ್ದಕ್ಕೆ ನಂದ್ರಲ್ಲಿ ಆಡ್ತಾ ಇದ್ದಾನೆ ಅಂತೇಳಿ ಜೋರು ಅಳ್ತಾ ಇದ್ದ. ಸೊ ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮಾತ್ರ ಇದು ಆಟೋ ನೋಡೋದಕ್ಕೆ, ಸೇಮ್ ಒರಿಜಿನಲ್ ಆಟೋ ಥರ. ಮಕ್ಕಳಿಗೆ ಡೋರ್ ಎಲ್ಲ ಓಪನ್ ಮಾಡೋದು, ಕ್ಲೋಸ್ ಮಾಡೋದು. ಸೊ ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನಮಗೊಂಥರ ಖುಷಿ, ಅವ್ರಿಗೊಂಥರ ಖುಷಿ. ಆ್ಯಕ್ಚುಲಿ ಪ್ರೀತಮ್ಗೆ ಏನೂ ಅರ್ಥ ಆಗ್ತಾಯಿಲ್ಲ, ಕಾರ್ ಯಾಕೆ ತೊಗೋತಾರೆ, ಏನು ಕಷ್ಟ ಏನಿಲ್ಲ, ಆರಾಮಾಗಿದ್ದಾನೆ. ಸೊ ನನಗೆ ಮಾತ್ರ ನನಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಹೇಗೋ ಏನೋ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು.
ಫಸ್ಟ್ ಟೈಮ್ ಸೈಕಲ್ ಕಲ್ತ್ವಿ ಅಂತಂದರೆ ಸೈಕಲ್ ಕಲಿಬೇಕಾದ್ರೆ ಅರ್ಧ ಪೆಟ್ಲಲ್ಲಿ ಕಲಿತೀವಿ. ಅದಾದಮೇಲೆ ಸೀಟ್ ಮೇಲೆ ಹತ್ತೋಕ್ಕೆ ಅಂತ ಹೋಗ್ತೀವಿ ಅಲ್ವಾ. ಸೊ ಒಂದ್ಸರಿ ನನ್ನ ನೆನಪು ಏನಪ್ಪ ಅಂತಂದರೆ ಸೈಕಲ್ ಚೆನ್ನಾಗಿ ತುಳಿತಾ ಇದೆ, ಬಟ್ ಅರ್ಧ ಪೆಟ್ಲಷ್ಟೇ. ನನಗೆ ಸೀಟ್ ಮೇಲೆ ಕುತ್ಕೊಳ್ಳೋಕ್ಕೆ ಕಾಲು ಎಡಕ್ತಾ ಇರಲಿಲ್ಲ, ಮತ್ತು ಅದೇನು ಅಭ್ಯಾಸನೂ ಆಗಿರಲಿಲ್ಲ. ಜಸ್ಟ್ ಅದೊಂದು ಮೆಮೊರಿ ನೆನಪಾಯಿತು. ಅರ್ಧ ಪೆಟ್ಲಿಂದ ಫುಲ್ ಸೀಟಲ್ಲಿ ನಾನು ಇವತ್ತು ಏನಾದರೂ ಸರಿ ಕುತ್ಕೊಂಡು ಓಡಿಸ್ಲೇಬೇಕಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಂಡೋಗಿ ರೋಡಲ್ಲಿ ಹತ್ತಿದೆ, ಸೀಟ್ ಮೇಲೆ ಹತ್ತಿದ ಮೇಲೆ ಅದು ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ಲ. ಸೀದಾ ನಮ್ಮ ರೋಡಲ್ಲಿ ಮೇನ್ ರೋಡ್ ಏನಿದೆ ಇವಾಗ, ಅದು ಹಾಗಿರಲಿಲ್ಲ ನಾವು ಚಿಕ್ಕವರಿದ್ದಾಗ. ಆ ರೋಡ್ ಪಕ್ಕ ಒಂದು ನೀಲಗಿರಿ ತೋಪು ಅಂತ ಹೇಳ್ತೀವಿ ನಾವು, ಗಿಡಗಳು ಹಾಕಿರೋ ಜಾಗ. ಅದು ಸೀದಾ ತೊಗೊಂಡೋಗಿ ಆ ತೋಟದೊಳಗಡೆ ಬಿಟ್ಬಿಟ್ಟೆ. ರೋಡಲ್ಲಿ ಪಕ್ಕದಲ್ಲೇ ಇತ್ತು. ಸೀದಾ ಹೋಗಿ ಅದರೊಳಗಡೆ ಬಿದ್ದು ಕಾಲು ಫುಲ್ಲೆಲ್ಲ ತರ್ಚ್ಕೊಂಡು ಆಮೇಲೆ ಎದ್ದು ಬಂದು ಇನ್ನೂ ಒಂದ್ಸರಿ ಇಲ್ಲ ಬಿಡಲ್ಲ ಅಂತೇಳಿ ಮತ್ತೆ ಟ್ರೈ ಮಾಡಿ ಆ ಸೈಕಲ್ ಕಲ್ತಿದ್ದೋ ಖುಷಿ. ಸೊ ಹೀಗೆ ಅದಾದಮೇಲೆ 7th ಸ್ಟ್ಯಾಂಡರ್ಡಿಗೆ ಬಂದೆ. 7th ಸ್ಟ್ಯಾಂಡರ್ಡಿಗೆ ಬಂದ ತಕ್ಷಣ ನಮ್ಮಪ್ಪ ಕಾಲು ಎಡ್ಕತ್ತಲ್ಲ, ಬೈಕ್ ಕಲಿಬೋದು ಅಂತ ಹೇಳ್ಬಿಟ್ಟು ನನಗೆ 7th ಸ್ಟ್ಯಾಂಡರ್ಡಿಂದನೇ ಬೈಕ್ ಹೇಳ್ಕೊಟ್ರು. ಕ್ಯಾಲಿಬರ್ ಬೈಕ್ ಇತ್ತು. ಸೊ ಅದಾದಮೇಲೆ ಬೈಕ್ ಬಂದು ಬ್ಲೂ ಕಲರ್ ಕ್ಯಾಲಿಬರ್ ಬೈಕು. ಸೊ ಅದಾದಮೇಲೆ ನನ್ನದೇ ದುಡ್ಡಲ್ಲಿ ನಾನು ಸ್ಕೂಟಿ ತೊಗೊಂಡಿದ್ದು, ಅದು ಬಂದು ಬ್ಲೂ ಕಲರಲ್ಲಿ ತೊಗೊಂಡೆ. ಅದೇ ನೆನಪಿಗೋಸ್ಕರ ಆ ಬೈಕ್ ನಾನು ಫಸ್ಟ್ ಟೈಮ್ ಕಲ್ತಿದ್ದು ಅಂತ. ಸೊ ಆ ಬೈಕ್ ಓಡಿಸ್ಬೇಕಾದ್ರೆ ನಮ್ಮ ಅಪ್ಪನ ಗತ್ತು ಖುಷಿ ಹೆಂಗಿತ್ತು ಗೊತ್ತಾ, ಹಿಂದೆ ಕುತ್ಕೊಂಡು ಹಿಂಗೆ ಬರ್ತಾ ಇರೋರು, ನನ್ನ ಮಗಳು ಬೈಕ್ ಓಡಿಸ್ತಾಳೆ ಅಂತ. ಸೊ ಅದು ಎಲ್ಲ ಅದೇನೋ ಒಂಥರ ಖುಷಿ. ಅದು ಇವತ್ತು ಎಷ್ಟೇ ಲಕ್ಷ ಕೊಟ್ಟರು ಆ ಒಂದು ಖುಷಿ ಅಂದರೆ ಒಳಗಿಂದ ಬರುತ್ತಲ್ಲ ಆ ಖುಷಿ, ಇವಾಗ ಯಾರೂ ಕೊಡೋಕ್ಕಾಗಲ್ಲ. ಅದಾದಮೇಲೆ ಶೋರೂಮಲ್ಲಿ ಒಂದು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಖುಷಿಗೆ ಕೇಕ್ ಕಟ್ ಮಾಡಿಸಿದ್ರು. ನಮ್ಮ ಕಾರನ್ನು ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ಹುಡುಕ್ತಾ ಇದ್ದೀವಿ ಎಲ್ಲಿದೆ ನಮ್ಮ ಕಾರು ಅಂತ. ಇಲ್ಲಿಲ್ಲ ಸರ್, ಅಲ್ಲಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಫೈನಲಿ ನಮ್ಮ ಕಾರ್ ಓಪನ್ ಮಾಡೋ ಟೈಮ್ ಬಂತು. ಎಲ್ಲರಿಗಿಂತ ಖುಷಿ ಏನಂತಂದರೆ ಈ ಖುಷಿ ವಿಚಾರನ ನನ್ನ ವ್ಯೂವರ್ಸ್ ಜೊತೆಗೂ ಕೂಡ ಹಂಚ್ಕೋತಾ ಇದ್ದೀನಿ ಅನ್ನೋದೊಂದು ದೊಡ್ಡ ಖುಷಿ. ಸೊ ಫೈನಲಿ ಈ ಥರ ಸಣ್ಣ ಪುಟ್ಟ ಖುಷಿಗಳನ್ನು ಎಂಜಾಯ್ ಮಾಡೋದಿದೆಯಲ್ಲ, ಅದೇ ನಿಜವಾದ ಜೀವನ. ನಿಮ್ಗೆ ಯಾರಿಗೆಲ್ಲ ಈ ಥರ ನೆನಪಿದೆ, ಸೈಕಲ್ ಕಲ್ತಿದ್ದು ಅದಾದಮೇಲೆ ಬೈಕ್ ಕಲ್ತಿದ್ದು. ಸೊ ಬೈಕಲ್ಲಿ ಒಂದು ಸರಿ ಬಿದ್ದಿರೋ ಇನ್ಸಿಡೆಂಟ್ ಕೂಡ ಇದೆ. ಏನಾಯಿತು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ. ಆ ವರಮಹಾಲಕ್ಷ್ಮಿ ಹಬ್ಬದ ದಿನ ಫುಲ್ ಹೊಸ ಡ್ರೆಸ್ ನಮ್ಮಮ್ಮ ಚೂಡಿದಾರ ಸ್ಟಿಚ್ ಮಾಡಿಸಿದ್ರು. ಕಾಲೇಜ್ಗೆ ಹೋಗಬೇಕು, ಬಸ್ ಬರೋದು ಅರ್ಧ ಗಂಟೆ ಲೇಟು. ಸರಿ ಹಾಲು ತೊಗೊಂಡು ಬಾ ಅಂತ ಹೇಳಿ ಬೈಕಲ್ಲಿ ಕೊಟ್ಟು ಕಳಿಸಿದ್ರು. ಸೊ ಬೈಕ್ ತೊಗೊಂಡು ಹೋದೆ. ಹಾಲು ತರಬೇಕಾದ್ರೆ ಒಂದು ನಾಯಿ ಅಡ್ಡ ಬಂದುಬಿಡ್ತು. ಆ ನಾಯಿ ಅಡ್ಡ ಬಂದ ತಕ್ಷಣ ಅಂದರೆ ನಾನು ಸ್ಲೋ ಅಲ್ಲೇ ಇದ್ದೆ. ಅದು ನಾಯಿದು ಸ್ಕಿನ್ ಹೆಂಗಿರುತ್ತೆ ಅಂತಂದರೆ ಅದು ಮಾರಿಗೆ ಆರಾಮಾಗಿ ಹೊರಟೋಯ್ತು. ನಾನು ಬಿದ್ದೆ, ಗಾಡಿಗೆ ಸ್ವಲ್ಪ ಏಟಾಯಿತು, ನನ್ನ ಕಾಲಲ್ಲಿ ಫುಲ್ಲು ರಕ್ತ ಬರ್ತಾ ಇದೆ. ಅಲ್ಲಿ ಇರೋ ಒಂದು ಜನ ಎಷ್ಟು ಗಂಡಸರಿದ್ರು ಅಂತಂದರೆ ಒಬ್ಬರು ಕೂಡ, ನಾನು ಫಸ್ಟ್ ಇಯರ್ ಆವಾಗ ಒಬ್ಬರು ಬಂದು ಬೈಕು ಸಹ ಲಿಫ್ಟ್ ಮಾಡಿ ಕೊಡಲಿಲ್ಲ. ನಾನೇ ಬೈಕನ್ನು ಎತ್ಕೊಂಡು ನಾನೇ ಎದ್ದು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬರಬೇಕಾದ್ರೆ ಗಾಡಿದು ಹ್ಯಾಂಡಲ್ ಸ್ಕ್ರಾಚ್ ಆಗಿಬಿಟ್ಟಿತ್ತು. ಹಿಂಗೆ ಟರ್ನ್ ಆಗ್ತಾ ಇರಲಿಲ್ಲ. ಅದರಲ್ಲೇ ಬಂದುಬಿಟ್ಟು ನಿಲ್ಲಿಸ್ಬಿಟ್ಟು ಮನೇಲಿ ಯಾರಿಗೂ ಹೇಳಲಿಲ್ಲ ಹಿಂಗಾಗಿದೆ ಅಂತ, ಹಾಲಿಟ್ಬಿಟ್ಟು ಬ್ಯಾಗ್ ತೊಗೊಂಡು ಬಸ್ ಬಂತು ಅಂತ ಹೊರಟೋಗಿದ್ದೀನಿ. ಅದಾದಮೇಲೆ ನಮ್ಮ ಅಪ್ಪಂಗೆ ಗೊತ್ತಾಗಿದೆ ಅದು ಗಾಡಿ ಬಿದ್ದಿದೆ, ಏಟಾಗಿದೆ, ಹ್ಯಾಂಡ್ಲೆಲ್ಲ ಟರ್ನ್ ಆಗಿಬಿಟ್ಟಿತ್ತು. ಮನೆಗೆ ಬಂದ ತಕ್ಷಣ ಕಾಲೆಲ್ಲ ಚೆಕ್ ಮಾಡಿದ್ರು, ರಕ್ತ ಆಗಿತ್ತು ಗಾಡಿಯಲ್ಲಿ. ಅಲ್ಲ ನಿನಗೂ ಇಷ್ಟು ಏಟ್ ಮಾಡಿಕೊಂಡು ಹೇಳ್ದಲ್ಲೇ ಹೊರಟೋಗಿದೆಯಲ್ಲ ಅಂತ, ಗಾಡಿಗೆ ಏನಾದರೂ ಆಗಿಬಿಟ್ಟಿದೆ ಅಂತ ಬೈತಾರೆ ಅನ್ನೋ ಭಯ ನನಗೆ. ಆಮೇಲೆ ನಮ್ಮ ಅಪ್ಪ ಹೇಳಿದ್ರು, ಗಾಡಿ ಹೋದರೆ ಇನ್ನೊಂದು ಗಾಡಿ ತೊಗೊಬೋದು, ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ನಿನಗೆ ಆ ಥರ ಮಾತು ನಮ್ಮ ಅಪ್ಪನಿಂದ ಬಂತು. ಬಟ್ ಹೊರಗಡೆ ಅಷ್ಟು ಜನ ಇದ್ದರೂ ಬಂದು ನನ್ನ ಬೈಕ್ ಲಿಫ್ಟ್ ಮಾಡೋಕ್ಕೆ ಸಹ ಹೆಲ್ಪ್ ಮಾಡಲಿಲ್ಲ. ಸೊ ಆವಾಗಲೇ ಅರ್ಥ ಆಗಿದ್ದು, ಪ್ರಪಂಚದಲ್ಲಿ ನನ್ನವ್ರು ಅನ್ನೋರು ಮಾತ್ರನೇ ನಮಗೆ ಇದು, ಅದು ಅಲ್ಲ ಅಪ್ಪ ಅಮ್ಮ ಮಾತ್ರ.
ಸೊ ಆಯಿತು, ದೇವ್ರ ಪೂಜೆ ಮಾಡಿಸೋದಕ್ಕೆ ಅಂತ ಬಂದ್ವಿ. ದಿನ ಚೆನ್ನಾಗಿದೆ, ಇವತ್ತೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ದೊಡ್ಡ ಗಣೇಶ ದೇವಸ್ಥಾನ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಫೈನಲಿ ನಮ್ಮ ಕಾರ್ ಬಂತು. ಇದಕ್ಕೋಸ್ಕರ ಎಷ್ಟು ಕಾದಿದ್ದೀವಿ ಅಂತ ಅಂದರೆ ಹೇಳೋಕ್ಕಾಗಲ್ಲ. ಕಾದು ಸಿಗುತ್ತಲ್ಲ, ಆ ಒಂದು ಖುಷಿನೇ ಬೇರೆ, ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಫೈನಲಿ ನಮ್ಮ ಕಾರ್ ಬಂತು, ನಮಗೆ ಕಾರ್ ಸಿಕ್ತು. ಅದಾದಮೇಲೆ ಅಲ್ಲೇ ಕೇಕೆಲ್ಲ ಕೊಟ್ಟಿದ್ರು. ಸೊ ಸ್ವೀಟ್ ಎಲ್ಲ ಆಯಿತು. ಆದರೂ ಮನೇಲಿ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲ ತರಿಸಿ ಇಟ್ಟು ಹೋಗಿದ್ದೆ. ಸಿಂಪಲ್ಲಾಗೆ ಜಸ್ಟ್ ಒಂದು 15 ನಿಮಿಷದಲ್ಲಿ ಆಗಿಬಿಡುತ್ತೆ ಈ ಸ್ವೀಟು. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮನೆಯವ್ರಿಗೆ ನಮಗೆ ಅಂತ. ಆಲ್ರೆಡಿ ಸ್ವೀಟ್ ತಿಂದಿದ್ದಾರೆ, ಮಾಡೋದೇನು ಬೇಕಾಗಲ್ಲ. ಬಟ್ ಮನೇಲಿ ಏನೂ ಮಾಡಲಿಲ್ವಲ್ಲ ಖುಷಿಗೆ ಅಂತ ಅದೊಂದು ಸ್ವೀಟ್ ಮಾಡ್ತೀನಿ. ಸೊ ತುಂಬ ಖುಷಿ ಆಗ್ತಾಯಿದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ನಾನು ಅದನ್ನೇ ಕೇಳ್ತಾ ಇದ್ದೆ, ಯಾಕೆ ಇಷ್ಟ ಆಟ ಆಡಿಸ್ತಾ ಇದ್ದೆ ನೀನು ನಮ್ಮ ಮನೆಗೆ ಬರೋದಕ್ಕೆ ಅಂತ. ಫೈನಲಿ ಬಂತು. ದೇವಸ್ಥಾನಕ್ಕೆ ಹೋದ್ವಿ. ವಿಘ್ನ ವಿನಾಶಕ ಮೊದಲು ಗಣೇಶನಿಗೆ ಪೂಜೆ ಮಾಡಿಸ್ಬೇಕು. ಸೊ ಹಾಗಾಗಿ ಗಣೇಶನಿಗೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಒಂಥರ ಖುಷಿ ಆಗ್ತಾಯಿದೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಆಮೇಲೆ ಅಷ್ಟೇ, ಇವಾಗ ರೆಸಿಪಿ ನೋಡೋಣ. ಕಾರ್ ತೊಗೋಬೇಕು ಅನ್ನೋದು ಎಷ್ಟೋ ಜನದ ಕನಸು. ಬಟ್ ನಮ್ಮ ಅವಶ್ಯಕತೆಗೆ ನಮಗೆ ಎಷ್ಟು ಬೇಕಾಗಿತ್ತು, ನಮಗೆ ಏನು ಬೇಕೋ ಅಷ್ಟಲ್ಲೇ ನಾವು ಯೋಚನೆ ಮಾಡಿ ಈ ಕಾರನ್ನು ತೊಗೊಂಡ್ವಿ. ಸೊ ನಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಖುಷಿ ಇತ್ತು. ಆಮೇಲೆ ಯಾವುದೇ ಬರ್ಡನ್ ಮಾಡ್ಕೊಳಕ್ಕೆ ಹೋಗಿಲ್ಲ ಜಾಸ್ತಿ ಹೆವಿಯಾಗಿ. ಸೊ ಅದು ಒಂದು ಮೇಯ್ನು. ಅಲ್ಲಿಂದ ಹೀಗೆ ಜೀವನದಲ್ಲಿ ಎಷ್ಟೊಂದು ಎಕ್ಸ್ಪೀರಿಯನ್ಸ್ಗಳು ನಮಗೆ ಎಷ್ಟೊಂದು ಪಾಠಗಳನ್ನ ಕಲಿಸುತ್ತೆ ಅಲ್ವಾ. ಸೊ ಏನೋ ಅದು ನೆನಪಾಯಿತು. ಈ ಕಾರ್ ತೊಗೊತಿದ್ದಂಗೆ ನನ್ನ ಬಾಲ್ಯದಲ್ಲಿ ನಾನು ಸೈಕಲ್ ಓಡಿಸಿದ್ದು, ಬೈಕ್ ಕಲ್ತಿದ್ದು ಇದೇ ಹೀಗೆಲ್ಲ ನೆನಪಾಯಿತು. ಹಾಗೆ ನಿಮ್ಮ ಜೊತೆ ಹೇಳ್ತಾ ಇವತ್ತು ಕೆಲವೊಂದಿಷ್ಟು ರೆಸಿಪಿಯನ್ನು ಮಾಡಿದ್ದೆ ನಾನು ಖುಷಿಗೋಸ್ಕರನೇ. ಇಲ್ಲಿ ಫಸ್ಟ್ ಜೀರಾ ರೈಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಒಂದಿಷ್ಟು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ದೊಡ್ಡದಾಗಿ ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ 2 ಕಪ್ ಅಕ್ಕಿಯನ್ನು ತೊಗೊಂಡು ನೀರಲ್ಲಿ ನೆನೆ ಹಾಕ್ತಾ ಇದ್ದೀನಿ. ನಾರ್ಮಲಾಗಿ ಯಾವುದೇ ಅಕ್ಕಿಯಲ್ಲೂ ಜೀರಾ ರೈಸ್ ಮಾಡ್ಬೋದು. ಜೀರಾ ರೈಸೇ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಉಪ್ಪು ಹಾಕಬೇಕು. ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ನೆನೆಸಿಟ್ಟಿದ್ದಂತಹ ರೈಸನ್ನು ಇದರಲ್ಲಿ ಹಾಕೋತೀನಿ. ಒಂದು ಸ್ವಲ್ಪ ಕೊನೆಯದಲ್ಲಿ ಒಂದು 4-5 ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಜೀರಾ ರೈಸ್ ರೆಡಿ ಆಗುತ್ತೆ. ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ನಾನು ಇವಾಗ ತಪ್ಪಲೆಯಲ್ಲೇ ಮಾಡಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿಗೆ ಮಿಕ್ಸಿಗೆ ಸ್ವಲ್ಪ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಒಂದಿಷ್ಟು ಚಕ್ಕೆ ಹಾಗೆ ಗೋಡಂಬಿ, ಮೇಯ್ನಾಗಿ ಸ್ವಲ್ಪ ಜಾಸ್ತಿ ಗೋಡಂಬಿ ಹಾಕ್ಕೋಬೇಕು. ಇಷ್ಟನ್ನು ನೀರು ಹಾಕಿ ಚೆನ್ನಾಗೆ ರುಬ್ಕೋಬೇಕು. ಫುಲ್ಲು ನೈಸ್ ಪೇಸ್ಟ್ ಆದರೆ ಸಾಕು. ಇದು ಒಂದು ಮೇಯ್ನ್ ಪೇಸ್ಟು. ಅದಕ್ಕೆ ನಾನು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕ್ಯೂಬ್ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೇಮ್ ನಿಮಗೆ ರೆಸ್ಟೋರೆಂಟ್ ಹೊರಗಡೆ ತಿಂತೀವಲ್ವ ರೆಸ್ಟೋರೆಂಟಲ್ಲಿ, ಅದೇ ಕನ್ಸಿಸ್ಟೆನ್ಸಿ, ಅದೇ ಕಲರು, ಅದೇ ಸ್ಟೈಲಲ್ಲಿ ಬರುತ್ತೆ ಇದು. ಆದರೆ ಹೋಮ್ ಮೇಡ್ ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಈರುಳ್ಳಿಯನ್ನು ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ, ಲೈಟ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ಮಸಾಲ ಸಾಕಾಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡ್ರೆ ಸಾಕು. ಇಷ್ಟೇ. ಇದು ಮಿಕ್ಸ್ ಆದಮೇಲೆ ನಮಗೆ ಆ ಕಲರು, ಟೆಕ್ಸ್ಚರ್, ಗೋಡಂಬಿ ಹಾಕಿದ್ದೀವಲ್ಲ ಅದಕ್ಕೆ ಮೇನ್ ಕಲರ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಬೇಕು. ಚೆನ್ನಾಗಿ ಕುದೀಲಿ, ಹಸಿ ವಾಸನೆ, ಟೊಮೊಟೊದು ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ.
ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗಾಗಬಾರ್ದು, ಗಟ್ಟಿಗಿರಬೇಕು ಕ್ಯಾಪ್ಸಿಕಮ್ ಗ್ರೇವಿಗೆ. ಇದೇ ಗ್ರೇವಿಗೆ ಬೇಕಂದ್ರೆ ನೀವು ಕ್ಯಾಶ್ಯೂನ ಫ್ರೈ ಮಾಡಿ ಹಾಕ್ಕೊಂಡ್ರೆ ಕ್ಯಾಶ್ಯೂ ಗ್ರೇವಿ ಆಗುತ್ತೆ. ಪನ್ನೀರ್ ಜಸ್ಟ್ ಬರೀ ಪನ್ನೀರ್ ಹಾಕಿದ್ರೆ ಪನ್ನೀರ್ ಗ್ರೇವಿ ಆಗುತ್ತೆ. ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ. ಇದೊಂಚೂರು ಕುದಿ ಬಂದಮೇಲೆ ಗಟ್ಟಿ ಬರುತ್ತೆ, ಅದಕ್ಕೆ ಇಷ್ಟು ತೆಳ್ಳಗಿಟ್ಟಿದ್ದೀನಿ. ಇದು ಚೆನ್ನಾಗಿ ಬೇಯಲಿ. ಫಸ್ಟು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಅದನ್ನು ಒಂದು ಅರ್ಧ ಬೇಯಿಸ್ಕೊಂಡಾದಮೇಲೆ ಲಾಸ್ಟಲ್ಲಿ ಪನ್ನೀರನ್ನು ಹಾಕ್ಕೋಬೇಕು. ಪನ್ನೀರನ್ನು ಕಟ್ ಮಾಡಿ ಪನ್ನೀರ್ ಹಾಕ್ಕೊಳ್ಳೋಣ. ಸೊ ಇದೇ ಗ್ರೇವಿಗೆ ನೀವು ಮಶ್ರೂಮ್ ಹಾಕ್ಕೋಬೋದು. ಸೊ ಮಶ್ರೂಮ್ ಹಾಕಿದ್ರೆ ಮಶ್ರೂಮ್ ಗ್ರೇವಿ ಆಗುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬೇಕಂತಂದರೆ ಗೋಬಿ 65 ಥರ ಮಾಡಿಬಿಟ್ಟು, ಇಲ್ಲಾಂತಂದರೆ ಕಬಾಬ್ ಫ್ರೈ ಮಾಡ್ತಲ್ಲ ಡೀಪ್ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡು ಇದ್ರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಚೆನ್ನಾಗಿರುತ್ತೆ. ಗೋಬಿ ಅಂತಂದರೆ ಕಾಲಿಫ್ಲವರ್ ಅದರದ್ದು ಗ್ರೇವಿಗೆ ಇದೇ ಸಾಕು. ಸೊ ಬೇಸ್ ಒಂದೇ ಇರುತ್ತೆ, ನೀವು ತರಕಾರಿ ಚೇಂಜ್ ಮಾಡ್ಕೋಬೇಕು. ಅದ್ರ ಮೇಲೆ ಸ್ವಲ್ಪ ಕಸೂರಿ ಮೇಥಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಅದನ್ನು ಲಿಡ್ ಕ್ಲೋಸ್ ಮಾಡಿ ಕುದಿ ಬಂದರೆ ಗ್ರೇವಿ ರೆಡಿ ಆಗುತ್ತೆ. ಅಷ್ಟರೊಳಗೆ ನನ್ನ ಮಗ ಕೂಡ ಎದ್ಬಿಟ್ಟ, ಅವನ್ನ ಕೂಡ ಇಟ್ಕೊಂಡು ಕೆಲಸ ಮಾಡಬೇಕು. ಅಲ್ಲಿ ನಾನು ಜೀರಾ ರೈಸ್ ಕೂಡ ರೆಡಿ ಆಯಿತು, ಇಲ್ಲಿ ಗ್ರೇವಿ ರೆಡಿ ಆಯಿತು. ಪೊಟ್ಯಾಟೊ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಆಲೂ ಪರೋಟ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಳಗ್ಗೆ ನಾನು ಚಪಾತಿ ಹಿಟ್ಟು ಮಾಡಿದ್ದು ಹಾಗೆ ಉಳಿದಿತ್ತು. ಸರಿ, ಬರೀ ಚಪಾತಿ ಮಾಡೋಕ್ಕಿಂತ ಗ್ರೇವಿ ರೈಸ್ಗಾಗುತ್ತೆ ಮತ್ತು ಚಪಾತಿಗೆ ಎಕ್ಸ್ಟ್ರಾ ಏನಾದರೂ ಮಾಡಬೇಕಾಗತ್ತೆ. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಆಲೂ ಪರೋಟ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟಲ್ಲೇ ಸ್ವಲ್ಪ ಅದನ್ನು ಗಟ್ಟಿ ಕಲಿಸ್ಕೊಂಡಿರಬೇಕು. ಗಟ್ಟಿ ಕಲಿಸಿಲ್ಲ ತೆಳು ಆಗೋಯ್ತು ಅಂದರೆ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಅದೇ ಗಟ್ಟಿ ಆಗುತ್ತೆ. ಸೊ ಇವಾಗ ನಾನು ಅದಕ್ಕೆ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಸಿಪ್ಪೆ ಸುಳ್ಕೊಳ್ಳೋದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಯಾವ ಕಾಂಬಿನೇಷನ್ ಬೇಡ, ಮೊಸರು ಜೊತೆ ಅಥವಾ ಆರಾಮಾಗಿ ಮೊಸರು ಜೊತೆನೇ ತಿನ್ಕೊಂಡ್ಬಿಡ್ಬೋದು, ಇಲ್ಲ ತುಪ್ಪ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಯಾಕೆಂದರೆ ಸ್ಟಫ್ ಹಾಕಿರ್ತೀವಲ್ವ, ಸೊ ಹಾಗಾಗಿ ಆಲೂಗೆಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಇದು ಮಾಡಿ, ಚಪಾತಿ ಹೊತ್ಬೇಕಾದ್ರೆ ಗಂಟು ಇರಬಾರ್ದು ಅಂತ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಆವಾಗಲೇ ಚಾಪ್ ಮಾಡಿದ್ದು ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಮೂರನ್ನು ಸಣ್ಣದಾಗಿ ಚಾಪ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಸಾಲ ಐಟಮ್ಗಳನ್ನ ನಿಮ್ಗೆ ಏನು ಬೇಕೋ ಆದರೂ ಹಾಕೋಬೋದು. ಕಲ್ಲರ್ಗೆ ಒಂಚೂರು ಅರಿಶಿನ ಹಾಕೋಬೋದು, ಬೇಡ ಅಂದರೆ ಖಾರದ ಪುಡಿ, ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಚಾಟ್ ಮಸಾಲೆಯಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಬೇಕಂದರೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೋಬಹುದು, ಸಾಕಾಗುತ್ತೆ. ಇಲ್ಲಾಂದರೆ ಚಾಟ್ ಮಸಾಲ ಇಲ್ಲಾಂದರೆ ಆಮ್ಚೂರ್ ಪೌಡರ್ ಅಂತ ಬರುತ್ತೆ, ಅದು ಮ್ಯಾಂಗೋ ಪೌಡರ್ ಹುಳಿ ಇರಲಿ ಅಂತ, ಅದು ಬೇಕಾದರೆ ಹಾಕ್ಕೋಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಉಂಡೆ ಥರ ಮಾಡಿ ಇಟ್ಕೊಳ್ಳೋದು. ಎಷ್ಟು ಪರೋಟ ಆಗುತ್ತೋ ಅದ್ರ ಮೇಲೆ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ಚಪಾತಿ ಹಿಟ್ಟನ್ನು ನಾನು ಫ್ರಿಜ್ಜಲ್ಲೇ ಇಟ್ಟಿದ್ದೆ, ಸ್ವಲ್ಪ ಗಟ್ಟಿಗೆ ಚೆನ್ನಾಗಾಗಿದೆ. ಇದಕ್ಕೆ ನಾನು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ನಾರ್ಮಲಾಗೆ ತೊಗೊಂಡು ಸ್ವಲ್ಪ ಅದನ್ನು ಒಸಿಬೇಕು. ಹೊಸದ್ಬಿಟ್ಟು ಅದ್ರ ಮಧ್ಯೆ ಒಂದು ಸ್ಟಫನ್ನು ಇಟ್ಟು ನಾರ್ಮಲಾಗಿ ಫಿಲ್ ಮಾಡಿ ಚಪಾತಿಯನ್ನು ರೋಲ್ ಮಾಡ್ಕೊಳ್ಳೋದು. ಪರೋಟದಲ್ಲಿ ತುಂಬ ವೆರೈಟಿಯಾಗಿ ಪರೋಟನ ಮಾಡ್ಕೋಬೋದು. ನಾನು ಆನಿಯನ್ ಪರೋಟ ಕೂಡ ತೋರಿಸಿದ್ದೆ. ಆನಿಯನ್ನ ಇದೇ ಥರ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಕಟ್ ಮಾಡಿ ಅದನ್ನು ಕೂಡ ನೀವು ಸ್ಟಫ್ ಮಾಡಿ ಮಾಡ್ಕೋಬಹುದು. ತುಂಬ ವೆರೈಟಿ ಪರೋಟಾಸ್ಗಳಿದ್ದಾವೆ. ಪಲ್ಯ ಮಾಡೋಕ್ಕಾಗಲ್ಲ ಅಂತ ಅಂದರೆ ಈ ಥರ ಒಮ್ಮೆಲೆ ಮಾಡ್ಕೊಂಡ್ಬಿಟ್ರೆ ಪಲ್ಯ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಇದು ಸ್ಟಫ್ ಹಾಕಿದ್ಮೇಲೆ ರೆಡಿಯಾಗಿದೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಾನು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಅದೊಂಥರ ನೋಡೋದಕ್ಕೆ ಲುಕ್ಕಾಗಿ ಕಾಣಿಸ್ಲಿ, ಅಟ್ರಾಕ್ಟಿವ್ ಆಗಿರುತ್ತೆ ಡಿಸೈನ್ ಅಂತ ಅಷ್ಟೇ. ಸೊ ಇಷ್ಟೇ. ಇದಾದಮೇಲೆ ತವಾ ಮೇಲೆ ಹಾಕಿ ಚೆನ್ನಾಗಿ 2 ಸೈಡ್ ಬೇಯಿಸ್ಕೊಂಡ್ರೆ ಆಲೂ ಪರೋಟ ರೆಡಿ ಆಯಿತು. ಕೆಲಸ ಮಾಡ್ತಾನೆ ಕ್ಲೀನಿಂಗ್ ಮಾಡಿಕೊಂಡ್ರೆ ಅಡುಗೆ ಮನೆಯಲ್ಲಿ ಕೆಲಸ ತುಂಬಾ ಕಡಿಮೆ ಆಗುತ್ತೆ. ಸೊ ಫೈನಲಿ ಲಾಸ್ಟ್ ಪರೋಟ ಬಿಸಿ ಮಾಡಿದೆ. ಅದಾದಮೇಲೆ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈ ರೆಸಿಪಿ ಎಲ್ಲ ನಾನು ಮಧ್ಯಾಹ್ನ ಮಾಡಿದ್ದು, ಬಟ್ ಅದನ್ನು ಮೊದಲೇ ಹಾಕಿ ಇದನ್ನು ಲಾಸ್ಟಲ್ಲಿ ಹಾಕಿದ್ರೆ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಇರೋಲ್ಲ ಅಂತ ರೆಸಿಪೀಸ್ನೆಲ್ಲ ನಾನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದು ಮಧ್ಯಾಹ್ನಕ್ಕೆ ಮಾಡಿದ್ದು ನೈಟ್ಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಜೀರಾ ರೈಸು ಮತ್ತು ಪಲ್ಯ ಹಾಗೆ ಇತ್ತು. ಸೊ ಇಷ್ಟೇ, ನೈಟ್ ನಾವು ಕೇಕೆಲ್ಲ ತೊಗೊಂಡು ಬಂದು ತಿಂದಿದ್ದಕ್ಕೆ ಜಾಸ್ತಿ ಅಡುಗೆ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ
ಸಿಂಪಲ್ಲಾಗಿ ಇದೇ ಆಯಿತು. ಪರೋಟ ಮಾತ್ರ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡ್ಬೋದು. ಗ್ರೇವಿ ಕೂಡ ಅಷ್ಟೇ, ಹೋಟೆಲ್ಗೆ ಹೋಗಿ ಈ ಥರ ಮಸ್ತ್ ಗ್ರೇವಿ ತಿನ್ಬೇಕಂತ ಏನಿಲ್ಲ, ಮನೆಯಲ್ಲೇ ನೋಡಿ ಎಷ್ಟು ಕ್ವಿಕ್ಕಾಗಿ ಆಯಿತು, ಈಸಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬಳಸಿಲ್ಲ. ಇದನ್ನು ಇನ್ನೂ ಜಾಸ್ತಿ ಶ್ರೀಮಂತ ಮಾಡಬಹುದು ಆ ಗ್ರೇವಿಯನ್ನು, ಕ್ರೀಮು ಮತ್ತು ಇನ್ನೂ ಎಕ್ಸ್ಟ್ರಾ ಏನೆಲ್ಲ ಹಾಕಿ. ನೋಡಿ ಎಷ್ಟು ಸಾಕು ಸಿಂಪಲ್ಲಾಗಿ. ರಾಯ್ತ ಮಾಡಿದೆ ನಾನು ಇದು ಆಲೂ ಪರೋಟಾಗೆ, ಬರೀ ಇದು ತಿನ್ನೋಕ್ಕಾಗಲ್ಲ ಅಂದರೆ ಅಥವಾ ಜೀರಾ ರೈಸ್ಗೆ ಎಲ್ಲದಕ್ಕೂ ಆಗುತ್ತೆ ಅಂತ ಸ್ವಲ್ಪ ಮಾಡಿದೆ. ಅಲ್ಲೇ ನಾನು ಈರುಳ್ಳಿ ಕಟ್ ಮಾಡಿದ್ನಲ್ಲ ಗ್ರೇವಿಗೆ, ಅದರಲ್ಲೇ ಸ್ವಲ್ಪ ಎತ್ತಿಟ್ಬಿಟ್ಟು, ಅದರಲ್ಲೇ ಕೊತ್ತಂಬರಿ ಸ್ವಲ್ಪ ಎತ್ತಿಟ್ಬಿಟ್ಟು ಅದರೊಳಗೆ ಮೊಸರುದು ಬಜ್ಜಿ ಮಾಡಿದ್ರೆ ಮುಗ್ದೋಯ್ತು. ಜೊತೆಗೇ ಪಾತ್ರೆ ಎಲ್ಲ ತೊಳ್ಕೊಂಡು ಬಿಟ್ಟರೆ ಕೆಲಸ ಆಗಿ ನಾನು ಆಮೇಲೆ ಕಾರ್ ಶೋರೂಮ್ಗೆ ಹೋಗಿದ್ದು. ಅಲ್ಲಿಂದ ಬಂದ ಮೇಲೆ ಮಾಡಿರೋ ಒಂದು ಸ್ವೀಟ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಬ್ರೆಡ್ ಬೇಕಾಗುತ್ತೆ ಮತ್ತು ಕಸ್ಟರ್ಡ್ ಪೌಡರು, ಹಾಲು, ಸಕ್ಕರೆ ಇಷ್ಟಿದ್ರೆ ಸಾಕು. ಇಲ್ಲಿ ನಾನು ಬ್ರೆಡ್ಡನ್ನು 4 ಪೀಸ್ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಬ್ರೆಡ್ ಇಲ್ಲ ರಸ್ಕ್ ಇದ್ದರೆ ರಸ್ಕೆ ಓಕೆ, ರಸ್ಕ್ ಬೆಸ್ಟು. ಇದನ್ನು ನಾವು ಮತ್ತೆ ಎಣ್ಣೆಲಿ ಹಾಕೆಲ್ಲ ಡೀಪ್ ಫ್ರೈ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ ನೀವು ರಸ್ಕ್ ಇದ್ದರೆ ರಸ್ಕಲ್ಲಿ ಮಾಡ್ಕೋಬೋದು. ಈ ರೆಸಿಪಿ ನಾನು ಮ್ಯಾಂಗೋ ಟೈಮಲ್ಲಿ ಮಾಡಿದ್ದೆ ಒಂದ್ಸರಿ, ಅಂದರೆ ಮ್ಯಾಂಗೋದು ಪ್ಯೂರಿ ಮಾಡಿಬಿಟ್ಟು ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಬ್ರೆಡ್ಡನ್ನು ಬಿಸಿ ಮಾಡೋಣ ಅಂಥೇಳಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ, ಹಾಲು ಬಿಸಿ ಆಗ್ತಾಯಿದೆ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅಂದರೆ ಕಂಪ್ಲೀಟ್ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಇಲ್ಲೇ ಹಾಕಿಬಿಡಬೇಕು. ಇಲ್ಲಿ ಬ್ರೆಡ್ಡನ್ನು ಫ್ರೈ ಮಾಡ್ಕೋಬೇಕು, ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಡಾರ್ಕ್ ಬ್ರೌನ್ ಆದರೆ ತುಂಬ ಗಟ್ಟಿಯಾಗಿ ಕ್ರಿಸ್ಪಿ ಆಗಿಬಿಡುತ್ತೆ. ಸೊ ಲೈಟಾಗಿ 2 ಸೈಡ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅಂತ ಸೊ ನಾನು ಹೇಳಿದ್ದು ರಸ್ಕ್ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಮನೆಯಲ್ಲಿ ಬ್ರೆಡ್ ಇತ್ತಲ್ಲ ಅಂತ ಹೇಳಿ ಅದರಲ್ಲೇ ಮಾಡಿಬಿಟ್ಟೆ ನಾನು. ಕಂಪ್ಲೀಟಾಗಿ ರಸ್ಕ್ ರೆಡಿಯಾಗಿದೆ. ಇಲ್ಲಿ ಹಾಲು ಕುದೀತಾ ಇದೆ, ಅದಕ್ಕೆ ನಾನು ಒಂದು ಕಪ್ಪಲ್ಲಿ ಎಕ್ಸ್ಟ್ರಾ ಹಾಲು ಇಟ್ಬಿಟ್ಟು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದನ್ನು ಈ ಹಾಲಲ್ಲಿ ಹಾಕ್ತಾಯಿದ್ದೀನಿ. ಸೊ ಇಷ್ಟೇ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುದಿ ಬರುತ್ತೆ. ಮಿಕ್ಸ್ ಮಾಡ್ತಾ ಇರಬೇಕಿಲ್ಲ ಅಂದರೆ ತಳ ಗಟ್ಟಿಗೆ ಆಗಿಬಿಡತ್ತೆ. ಸೊ ಮಿಕ್ಸ್ ಮಾಡ್ತಾ ಅದು ಫುಲ್ಲು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ರೆಡಿ ಆದಮೇಲೆ ಒಂದು ಬೌಲಲ್ಲಿ ಈ ಥರ ಅದನ್ನು ಹಾಕ್ಕೊಂಡು ಅದು ಹಾಗೆ ತಣ್ಣಗೆ ಹಾಕಿಬಿಟ್ರೆ ಮೇಲೆ ಒಂದು ಕೆನೆ ಫಾರ್ಮ್ ಆಗಿಬಿಡುತ್ತೆ. ಅದು ನಾನು ತೆಗಿಲಿಲ್ಲ, ಹಾಗೆ ಹಾಕಿದೆ. ಸೊ ಇಷ್ಟೇ, ಇದ್ರ ಮೇಲೆ ನಾನು ರಸ್ಕನ್ನು ಇಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಅಂದರೆ ಡಿಪ್ ಮಾಡೋಂಗಿದ್ರೆ ಡಿಪ್ ಮಾಡ್ಬೋದು, ಇಲ್ಲ ಮೇಲೆ ನಾನು ಅರ್ಧ ಕ್ರಿಸ್ಪಿ ಆಗಿರಲಿ ತಿನ್ನುವಾಗ ಅಂತೇಳಿ ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಈ ಥರ ಹಾಕಿದ್ದೀನಿ. ಇಷ್ಟೇ. ಇದಾದಮೇಲೆ ಇದ್ರ ಮೇಲೆ ಸ್ವಲ್ಪ ಗಾರ್ನಿಷ್ ನಿಮ್ಗೆ ಏನು ಬೇಕಾದರೂ ಮಾಡ್ಬೋದು. ಡ್ರೈ ಫ್ರೂಟ್ಸ್, ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕೋಬೋದು, ಇಲ್ಲ ದಾಳಿಂಬೆ ಹಣ್ಣು ಹಾಕೋಬೋದು, ಇಲ್ಲ ಅಂತಂದರೆ ಸ್ಟ್ರಾಬೆರಿ ಹಾಕೋಬೋದು, ಇಲ್ಲ ಅಂತಂದರೆ ಈ ಟೂಟಿ ಫ್ರೂಟಿ ಬರುತ್ತಲ್ಲ ಅದನ್ನಾದರೂ ಹಾಕೋಬೋದು. ಸೊ ಈ ಥರ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 2 ರಸ್ಕಿಗೆ ಒಂದು ಕ್ರೀಮ್ನ ಮಿಕ್ಸ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಪ್ರಗತಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದಿದ್ದು. ನಿಮಗೂ ಬೇಕಂದರೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಸೊ ಇವತ್ತಿನ ನನ್ನ ಈ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ, ರೆಸಿಪೀಸ್ಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೊಂದು ಮೋಟಿವೇಶನ್ ಆಗುತ್ತೆ, ಸೊ ಬೆಟರ್ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.